ಈ ರಾಜ್ಯದಲ್ಲಿ SIR ಏನು ಇವತ್ತು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ಇವತ್ತು ಏನು ಆದೇಶದ ಪ್ರಕಾರವಾಗಿ ಇವತ್ತು ಏನು ಕಾರ್ಯಕ್ರಮಗಳು ಶುರುವಾಗಿದೆ. ಆದರೆ ಅದರಲ್ಲಿ ವಿಜೇಂದ್ರ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಸಾಗರದಲ್ಲಿ ಅಧಿಕಾರಿಗಳನ್ನು ಹಿಡ್ಕೊಂಡು ಶಾಸಕರು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಯಾವ ಕಾರಣಕ್ಕೂ ಸಹ ನಾವು ಯಾವ ಅಧಿಕಾರಿಗಳನ್ನು ಇಟ್ಕೊಂಡಿಲ್ಲ. ನಮ್ಮ ಕಾರ್ಯಕರ್ತರಿಗೋಸ್ಕರ ನಾವೇ ಹ್ಯಾಂಡ್ ಬಿಲ್ ಮಾಡಿಸಿ ಅವೇರ್ನೆಸ್ಗೋಸ್ಕರ ಅವರಿಗೆ ಮಾಹಿತಿಗೋಸ್ಕರವಾಗಿ ನಾವೆಲ್ಲರಿಗೂ ಕೊಡ್ತಾ ಬಂದಿದ್ದೀವಿ ಬಿಟ್ರೆ ಯಾವುದೇ ಅಧಿಕಾರಿಗಳಿಗೆ ಕೊಡುವಂತ ಪ್ರಶ್ನೆನೇ ಇಲ್ಲ. ಉದ್ದೇಶ ಏನಂದ್ರೆ ಕಲ್ಕತ್ತಾದಲ್ಲಿ ಏನು ಇವತ್ತು ಬಿಜೆಪಿಯವರು ಅಲ್ಲಿ ರಾಜಕೀಯ ಮಾಡಿ ಇವತ್ತು ಏನು ಸರ್ಕಾರವನ್ನು ಅಲ್ಲಿ ಬೀಳಿಸಬೇಕಂತ ಮಾಡಿದ್ರು, ಅದು ಕರ್ನಾಟಕದಲ್ಲಿ ಆಗಬೇಕಂತ ಇದು ಅವರದ್ದು ನಡೆಯಲ್ಲ. ಕರ್ನಾಟಕದಲ್ಲಿ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ SIR ಇದರಲ್ಲಿ ಯಾರಿಗೂ ಹೆದರಿಕೆ ಆಗುವಂತ ಪ್ರಶ್ನೆ ಇಲ್ಲ. ಅದು ಬಿಜೆಪಿಗೆ ಮುಳ್ಳುವಾಗುವಂತ ಪ್ರಶ್ನೆ ಇವತ್ತು ಬಂದಿದೆ ಇವತ್ತು. ಹಾಗಾಗಿ ನಮ್ಮ ಇವತ್ತು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಕಾರ್ಯಕರ್ತರಲ್ಲಿ BLOಗಳಲ್ಲಿ ಇದರಲ್ಲಿ ಒಂದು ಹುಮ್ಮಸ್ಸು ಶುರುವಾಗಿದೆ, ಒಂದು ಶಕ್ತಿ ಶುರುವಾಗಿದೆ ಈಗ ನಮ್ಮ ತಾಲೂಕಿನಲ್ಲಿ. ಈಗ ಯಾವುದೇ ಕಾರಣಕ್ಕೂ ಸಹ ನಾವು ಇವತ್ತು ಯಾವುದೇ ಇದು ಮಾಡಲ್ಲ, ವ್ಯತಿರಿಕ್ತವಾಗಿ ಯಾವುದು ಬೇಡ. ಇವತ್ತು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಚುನಾವಣೆ ಕಮಿಷನರ್, ಅದರ ಆಧಾರದ ಮೇಲೆ ನಾವು ಇವತ್ತು ಅದನ್ನ ನಡೆಸ್ತಾ ಇದ್ದೀವಿ. ಸುಮ್ಮನೆ ಇವರಿಗೆ ಹೆದರಿಕೆ ಆಗಿ ಇದು ಕಲ್ಕತ್ತಾ ಅಲ್ಲ ಮಿಸ್ಟರ್ ವಿಜೇಂದ್ರ ಅವರೇ, ಇದು ಕರ್ನಾಟಕ. ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಳ್ಳಿ. ಅದರಿಂದ ಇದರ ಲಾಭ ಏನಿದ್ರು ಸಹ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಮಾತನ್ನ ಇವತ್ತು ಹೇಳಕ್ ಇಷ್ಟಪಡ್ತಿದ್ದೆ ಇವತ್ತು. ಹಾಗಾಗಿ ವಿಜೇಂದ್ರ ಅವರು ಹತಾಶರಾಗಿ ಯಾರೋ ಒಬ್ಬ ಕಾರ್ಯಕರ್ತ ಹೇಳಿದ್ನ ತೆಗೆದುಕೊಂಡು ಇವತ್ತು ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ. ಇದನ್ನು ಖಂಡಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಡಕ್ಕೆ ಹೋಗ್ತಿದ್ದಾರೆ ಸರ್ ಬಿಜೆಪಿ. ಯಾರಿಗೆ ಬೇಕಾದ್ರೂ ಕೊಡ್ಲಿ, ನಾವು ಹೊಡಿಸಿರೋದು ಇಲ್ಲೇ ಇದೆ ನೋಡಿ, ಕೊಡ್ತೀನಿ ನೀವು ನೋಡಿ. ನಮ್ಮ ಹ್ಯಾಂಡ್ ವೇಲ್ ಇದೆ, ನಮ್ಮ ಕಾರ್ಯಕರ್ತರಿಗೋಸ್ಕರ ಮತದಾರರಿಗೆ ಜನಜಾಗೃತಿಗೋಸ್ಕರ ಕೊಟ್ಟಿರುವಂತ ನಮ್ಮದು ಕೊಟ್ಟಿದ್ದೀವಿ. ಇದು ನಮ್ಮ ಹಕ್ಕದು, ನಮಗ್ ಬೇಕಲ್ಲ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಬೇಕಲ್ಲ, ಅದು ಕೊಡ್ತೀವಿ. ಅಧಿಕಾರಿಗಳು ಕೊಡಕ್ಕೆ ಏನಿದೆ ಬರುತ್ತೆ. ಅಧಿಕಾರಿಗಳು ನಮ್ಗಿಂತ ಹುಷಾರಿದ್ದಾರೆ. ಅವರು ನಮ್ ಸಸ್ಪೆಂಡ್ ಮಾಡ್ಬಿಡ್ತಾರೆ ಅನ್ನೋದ್ ರೀತಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಅವರಿಗೆ ಮೊನ್ನೆ ಎಲ್ಲೋ ನೋಡಿದೆ, ಬಿಜೆಪಿಯವರು ಯಾರೋ ಒಬ್ರು ಇದೇ ತರ ಮಾಡಿದಾರೆ ಅಂತ ಹೇಳಿ ಅವ್ರನ್ನ ಹಿಡಿದಿದ್ದಾರೆ ಅಲ್ಲೇ ತಕ್ಷಣ. ಆ ತರ ನಮ್ಮಲ್ಲಿ ಏನಿಲ್ಲ. ಅವೇರ್ನೆಸ್ಗೋಸ್ಕರ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾವು ಇವತ್ತು ಈ ತರ ಹ್ಯಾಂಡ್ ಬಿಲ್ ಮಾಡಿಕೊಟ್ಟಿದ್ದ ಬಿಟ್ರೆ ಯಾವುದೇ ಅಧಿಕಾರಿಗಳನ್ನ ಉಪಯೋಗವನ್ನ ಪಡಿಸ್ಕೊಂಡಿಲ್ಲ ಅನ್ನೋದನ್ನ ನೇರವಾಗಿ ಇವತ್ತು ವಿಜಯನಗರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದಲೇ ಈ ರೀತಿ ಬಿಒಗಳ ಮೂಲಕ ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಒಂದು ಆರೋಪ. ಯಾವುದೇ ಇಲ್ಲ, ಸರ್ಕಾರದಿಂದ ಯಾವುದೇ ನಾವು ಒತ್ತಡನೂ ಹಾಕೋದಿಲ್ಲ. ಯಾವುದು ಒಬ್ಬರತ್ತು ಇವತ್ತು ಫೋನ್ ಮಾಡಿಲ್ಲ, ನಾನು ಯಾರಿಗೂ ಫೋನ್ ಮಾಡಿದ್ದು ಇಲ್ಲ. ಯಾಕಂದ್ರೆ ಇದು ಚುನಾವಣೆ ಒಂದು ಆಯೋಗದಿಂದ ಆಗಿರುವಂತಹ ಆದೇಶವನ್ನ ನಾವು ಧಿಕ್ಕರಿಸುವಂತದ್ದಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಏನೇನಿದ್ದಾರೆ ಅದು ಏನ್ ಮಾಡ್ಬೇಕು ಅನ್ನೋದನ್ನ ಅವರು ಯಾವ ಹೋಬಳಿಯಲ್ಲಿ ಅವ್ರು ನಿಂತು ಮಾಡ್ತಾರೆ ಅಷ್ಟೇ. ಸರ್, ಎಲಿಮಿನೇಷನ್ ಫಾರಂ ಮನೆ ಮನೆಗೆ ಕೊಡಬೇಕು, ಮಸೀದಿಗಳು ಕೊಡ್ತಾ ಇದ್ದಾರೆ, ರಸ್ತೆಗಳಿಗೆ ಕೊಡ್ತಾ ಇದ್ದಾರೆ, ಇದು ಯಾವ ತರ ಸರ್? ಅದನ್ನ ಚುನಾವಣೆ ಕಮಿಷನರ್ ಮಾಡ್ಬೇಕಾವಲ್ಲ, ಅದು ನಾವು ಮಾಡಕ್ ಬರೋದಲ್ಲ. ಅದೆಲ್ಲ ಅವ್ರು ಹೇಳಬೇಕು. ಅವರು ಚುನಾವಣೆ ನಡೆಸುವಂತವ್ರು, ಚುನಾವಣೆ ಇವತ್ತು ಏನು ಆದೇಶ ಕಮಿಷನರ್ ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋದು ಅವ್ರು ಮಾಡ್ಬೇಕು, ನಾವಲ್ಲ. ನಮಗೆ ಸಂಬಂಧ ಇಲ್ಲ. ನಮಗೇನು ಫಾರಂ ಕೊಟ್ಟಿರ್ತಾರೆ, ನಮ್ಮ ಪಕ್ಷದಲ್ಲಿ ಏನಾಗಬೇಕು, ನಮ್ಮಲ್ಲಿ BLOಗಳು ಏನ್ ಕೆಲಸ ಬೇಕು ಅದು ಮಾಡ್ತಾರೆ ಬಿಟ್ರೆ ನಮಗಿದು ಹಕ್ಕಿಲ್ಲ. ಆ ತರ ಏನಾಗ್ಬೇಕಂದ್ರೆ ಅವರು ಚುನಾವಣಾ ಕಮಿಷನರಿಗೆ ಇದು ಕೊಡೋದು, ಮನವಿ ಕೊಡುವಂಥದ್ದು ಸಹಜ. ಸರ್, ಪ್ರಮುಖವಾಗಿ ಬಿಜೆಪಿ ಆರೋಪ ಮಾಡ್ತಿರೋದು ಮಸೀದಿಗಳಲ್ಲಿ ಕಾಂಗ್ರೆಸ್ನವರೇ ಕೊಡ್ತಾ ಇರೋದು ಅನ್ನುವಂಥ. ಹೆಂಗೆ ಅಲ್ಲಣ್ಣ, ನಾವ್ ಯಾಕಣ್ಣ ಕೊಡಲಿ? ನಾನು ಹೇಳಿದಲ್ಲ, ಕರ್ನಾಟಕದಲ್ಲಿ ಜನರು ಬುದ್ಧಿವಂತರಿದ್ದಾರೆ. ಈ ರೀತಿ ನಮ್ಮ ಏನ್ ಕಲ್ಕತ್ತಾ ತರ ಜನ ಅಲ್ಲ. ಅಲ್ಲಿ ಬಾಂಗ್ಲಾದೇಶರು ಯಾರೋ ಇದ್ದಾರೆ ಅಂತ ಹೇಳಿ ಆಗಿರ್ಬೋದು ಬಿಟ್ರೆ ನಮ್ಮಲ್ಲಿ ಆ ತರ ಇಲ್ಲ. ಖಂಡಿತವಾಗಿಯೂ ಇಲ್ಲಿ ಎಲ್ಲಾ ರೀತಿಯ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ನಮ್ಮ ಈ ಒಂದು ಕಾರ್ಯವನ್ನ SRI ಅನ್ನು ಮಾಡ್ತಾರೆ. ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಅವಾಗ ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಂಗ್ಲಾದೇಶಿಗೆ ಸ್ವರ್ಗ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನ SR ಪ್ರಕ್ರಿಯೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ ಅದು ಮಾಡಕ್ ಸಾಧ್ಯ ಇದೆಯಾ? ಚುನಾವಣಾ ಕಮಿಷನರ್ ಕಣ್ಣು ಮುಚ್ಕೊಂಡಿರ್ತಾರ? ಅವ್ರು ನೋಡ್ತಾರಲ್ವಾ. ಹಾಗಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದೆಲ್ಲ ಯಾವುದು ಮಾಡಕ್ಕಾಗಲ್ಲ. ಬಾಂಗ್ಲಾದೇಶಿಯವರು ಬೇಡ, ಯಾರೂ ಬೇಡ, ನಮ್ಮ ಕರ್ನಾಟಕದವರೇ ಸಾಕು. ನಮಗೆ ನಿಜವಾಗ್ಲೂ ಹೇಳ್ತಿದ್ರೆ ಸಾಕು. ಅವ್ರು ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ಅದು ಇವತ್ತು ಅವರಿಗೆ ಯಾರ್ಯಾರು ಏನಿದ್ದಾರೆ ಅವ್ರು ರದ್ದು ಮಾಡೋದು ಒಳ್ಳೇದು.
ಕರ್ನಾಟಕದ ಜನರಿದ್ದಾರೆ, ನಮ್ಗೆ ಅವರೇ ಸಾಕು, ಬೇರೆ ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ತುಂಬಾ ಲೇಟ್ ಆಗಿಲ್ವಾ ಸರ್? ನಾಳೆ ಒಂದು ತಿಂಗಳಾಯ್ತು ಸರ್. ಏನ್ ನಡೀತಾ ಇದೆ? ನಮ್ಮ ಹೈಕಮಾಂಡ್, ರಾಜ್ಯ ನಾಯಕರು, ಬಹುಶಃ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಬಂದಿಲ್ಲ. ಅವರು ಬರ್ಬೋದು, ಇವತ್ತು ಒಂದು 2-3 ಸಲ ಬರ್ತಾರ ಅಂತ ಕಾಣುತ್ತೆ. ಬಂದ ನಂತರ ಪ್ರಕ್ರಿಯೆ ಶುರುವಾಗಬಹುದು ಅಂತ ನನ್ನ ಒಂದು ನಿರೀಕ್ಷೆ. ಪ್ರಬಲ ಆಕಾಂಕ್ಷಿ ಇದ್ರೆ ಸರ್, ಏನಾದ್ರು ನಿಮ್ಗೆ ಸಿಗುತ್ತಾ ಈ ಸರಿ? ನೋಡೋಣ, ಏನು ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೀವಿ ಅಷ್ಟೇ. ನಾಳೆ ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ, ಇಲ್ಲ, ನಾನೇನು ಹೋಗೋದಿಲ್ಲ, ಡೆಲ್ಲಿ ಹೋಗೋದಿಲ್ಲ. ನಾವ್ಯಾರು ಡೆಲ್ಲಿ ಹೋಗೋದಿಲ್ಲ. ಅಲ್ಲಿ ಡೆಲ್ಲಿಯಲ್ಲೆಲ್ಲ ಆದೇಶ ಮಾಡಿದ್ದಾರೆ, ಯಾರು ಬರಬಾರ್ದು ಅಂತ ಹೇಳಿದಾರಲ್ಲ, ಹಂಗಾಗಿ ನಾವ್ಯಾರು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಸರ್, ಈ ಸಿಎಂ ಒಂದು ಮಾತು ಹೇಳಿದ್ರು, ಮೋಡ ಬಿತ್ತನೆ ಆಗೋರ್ಗು, ಡ್ಯಾಮ್ ಎಲ್ಲ ಭರ್ತಿ ಆಗೋರ್ಗು ಮೋಡ ಬಿತ್ತನೆ ಮಾಡೋದಲ್ಲ ರೈತರು ಅಂತ. ವಿಪಕ್ಷಗಳು ಅದನ್ನೇ ಟೀಕೆ ಮಾಡ್ತಿವೆ ಸರ್. ಸರ್ಕಾರಕ್ಕೆ ಸರಿಯಾಗಿ ಆರ್ಥಿಕವನ್ನು ಕೊಡೋದಕ್ಕೂ ಬರಗಾಲ ಬಂದಿದೆ ಅಂತ. ಇಲ್ಲ, ಏನಾಗಿದೆ, ಮೊನ್ನೆ ಇತ್ತೀಚೆಗೆ ಹೆಚ್ಚಾಗಿ ಬರ ಬರುತ್ತಂತ ಹೇಳುವಂತ ಇದರಲ್ಲಿ ಇತ್ತೀಚೆಗೆ ಒಂದು ವರದಿ ನಾನು ನೋಡಿದ್ದೀನಿ. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರುವಂತ ಅವಶ್ಯಕತೆ ಇದೆ, ಬರ್ತಾ ಇದೆ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಮಲೆನಾಡಲ್ಲಿ ಮಳೆ ಇರಲಿಲ್ಲ, ಈ ಒಂದು ವಾರದಿಂದ ಮಳೆ ಆಗ್ತದೆ, ಚೆನ್ನಾಗಿ ಆಗ್ತಾ ಇದೆ. ಆ ಒಂದು ಇದು ನೋಡಿದಾಗ ಸ್ವಲ್ಪ ಕರ್ನಾಟಕದಲ್ಲಿ ಮಳೆ ಆಗ್ಬೋದು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾರೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದದು ಏನ್ ಮಾಡಬೇಕು ಅನ್ನೋದು. ಯಾಕಂದ್ರೆ ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಎಲ್ಲಿ ಮೋಡ ಇದೆಯೋ ಅಥವಾ ಎಲ್ಲಿ ಬರ ಇದೆ ಅಲ್ಲಿ ಮಾಡುವಂಥದ್ದು ಅವ್ರು ನಿರ್ಧಾರ ಮಾಡ್ತಾರೆ. ನಂದೇನು ನಮಗೆ ಗೊತ್ತಾಗಲ್ಲ, ಅದಲ್ಲ, ಅದು ಅವರು ಮುಖ್ಯಮಂತ್ರಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ.